ನೋಡಿ 4 ವರ್ಷ ಅನಂತಕುಮಾರ್ ಹೆಗಡೆ ಅವರು. ನಾನು ಬಂದು ನಮ್ಮದು ಖಾನಾಪುರ ಬಾರ್ಡ್ರ್, ನನ್ನ ಗಂಡನ ಮನೆ ಕೂಡ ಖಾನಾಪುರ. ನನಗೆ ಗೊತ್ತು ಖಾನಾಪುರ ಕಿತ್ತೂರಿಗೆ ಅವರು 5 ವರ್ಷದಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಮುಖ ತೋರಿಸ್ತಾರೆ. ಅವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದು ಇದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತನಾಡೋದಿದೆಯಲ್ಲ, ಇದನ್ನು ಯಾರೂ ಸಹಿಸೋದಿಲ್ಲ ಮತ್ತು ಯಾರೂ ಕ್ಷಮಿಸೋದಿಲ್ಲ. ಅವರೇನಾದರೂ ಅದನ್ನು ರಾಜಕೀಯವಾಗಿ ಅದು ಅವ್ರಿಗೆ ಇದಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಏನಾದರೂ ಅವರು ವಿಚಾರ ಮಾಡಿದ್ರೆ ಅದು ಬಾಲಿಶ. ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು, ಇಲ್ಲಿದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಸ್ಥಾನ ತಪ್ಪುತ್ತದೆ, ಇಲ್ಲಿದ್ರೆ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಇದರ ಹೇಳಿಕೆ ಹಿನ್ನೆಲೆ ಏನು ಅಂತ ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೆ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಟಾರ್ಗೆಟ್ ಕೊಟ್ಟಿದೆಯಾ ಕೇಂದ್ರ ಅಂತ ನಿಮಗೆ? ನೋಡಿ, ಟಾರ್ಗೆಟ್ ಅಂತ ಇಲ್ಲ, ಇದು ನಮ್ಮ ಜವಾಬ್ದಾರಿ. ಕರ್ನಾಟಕ ರಾಜ್ಯದಲ್ಲಿ 136 ಜನರನ್ನ ಕಳಿಸ್ಕೊಟ್ಟ ಮೇಲೆ 5 ಗ್ಯಾರಂಟಿಗಳ ಅನುಷ್ಠಾನ ಆಗಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ ಮೇಲೆ ನಮ್ಮ ಬಯಕೆ, ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ. ನಾವು ಅತ್ಯಧಿಕ ಅಲ್ಲ, ನಾವು 28ಕ್ಕೆ 28 ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ. ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ. ಯಾಕಂತಂದರೆ ಯಾವುದೇ ಕಾರಣ ಇರಲಿ, ಬರ ಪರಿಸ್ಥಿತಿ ಇರಲಿ, ಮಳೆ ಪರಿಸ್ಥಿತಿ ಇರಲಿ, GST ವಾಪಸ್ ತರೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ MP ಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ. ಹೋಗಲಿ, ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ. ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ. ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ. ಇಲೆಕ್ಷನಲ್ಲಿ ಸಹಜವಾಗಿ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ರಾಮ ಮಂದಿರಕ್ಕೆ ನೀವು ಹೋಗ್ತೀರಿ? ಯಾವಾಗ ಹೋಗ್ತೀರಿ? ನೋಡಿ, ರಾಮ ಮಂದಿರಕ್ಕೆ ಕಟ್ಟಲಿಕ್ಕೇ ನಾನು ದೇಣಿಗೆನ ಕೊಟ್ಟಿದ್ದೀನಿ. ವೈಯಕ್ತಿಕ ನನಗೆ ಭಕ್ತಿ, ರಾಮ ಇರಲಿ, ಕೃಷ್ಣ ಇರಲಿ, ಪರಮಾತ್ಮ ಇರಲಿ, ಪರಮೇಶ್ವರ ಇರಲಿ. ಸೊ ನಾವು ನಮ್ಮ ಸಂಸ್ಕೃತಿಯನ್ನು ನಾನು ಭಕ್ತಿಯಿಂದ ನಾನು ಇದನ್ನು ಮಾಡ್ತೀನಿ, ಇಷ್ಟು ಮಾತ್ರ ಹೇಳ್ಬೋದು. ಅಲ್ಲ, ಪಕ್ಷದ ನಡೆಯಿಂದ ಮೈನಸ್ ಆಗಲ್ವಾ ಪಕ್ಷಕ್ಕೆ ಅಂತ? ನೋಡಿ, ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಬೇರೆ ದೊಡ್ಡ ಸ್ಥಾನದಲ್ಲೂ ಇಲ್ಲ. ನಾನು ವೈಯಕ್ತಿಕವಾಗಿ ನಾನು ದೈವಿ ಭಕ್ತಳು ಅಂತ ಪದೇ ಪದೇ ಹೇಳ್ತೀನಿ. ಒಂದು ದಿನ ಹೋಗ್ತೀನಿ. ರಾಮ ಮಂದಿರ ಏನು ಅವ್ರದ ಅಥವಾ ನಮ್ದ? ರಾಮ ಮಂದಿರ ಇರೋದು ಭಾರತ ದೇಶದ 140 ಕೋಟಿ ಜನಸಂಖ್ಯೆ. ನಮ್ಮ ಭಕ್ತಿ ಅಯೋಧ್ಯೆಗೆ ಖಂಡಿತ ಬೇಕು. ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ DKC ಅವರು 2.5 ವರ್ಷ CM ಆಗಬೇಕು ಅಂತ ತುಂಬಾ ಜನ ಕನಸು ಕಟ್ಟಿದ್ದಾರೆ. ಸಿದ್ದರಾಮಯ್ಯ ಅಷ್ಟೇ ಕಷ್ಟಪಟ್ಟಿದ್ದಾರೆ ಇವರು ಕೂಡ, ಅಂತವರಿಗೆ ನೆಗೆಟಿವ್ ಆಗುದಿಲ್ವಾ ಅಂತ ಆ ಥರ ಆಸೆ? ಇದ್ರ ಬಗ್ಗೆ ಉತ್ತರ ನಮ್ಮ ಹೈಕಮಾಂಡ್ ಕೊಡುತ್ತೆ. ಇದ್ರ ಬಗ್ಗೆ ನಾವು ಉತ್ತರ ಕೊಟ್ಟು ಇನ್ನೂ ಗೊಂದಲಕ್ಕೆ ಎಡಿ ಮಾಡಿಕೊಡ್ಲಿಕ್ಕೆ ನಾನು ಹೋಗೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.